ಕರ್ನಾಟಕದಲ್ಲಿರುವಂತಹ ಎಲ್ಲ ಆಟೋ ಡ್ರೈವರ್ ಹತ್ರ ಒಂದೇ ಮನವಿ, ಇವರ ಮಗನ ಜೀವ ಉಳಿಸಲು ಸುಮಾರು ಒಂದು 15 ಲಕ್ಷ ಬೇಕು. ಎಲ್ಲರೂ ಒಂದು 100 ರೂಪಾಯಿ ಆಗಿ ಸಹಕರಿಸಿದರೆ ಖಂಡಿತವಾಗ್ಲೂ ಈ ಮಗುವಿನ ಜೀವ ಉಳಿಸಬಹುದು. ಬ್ಲಡ್ ಕ್ಯಾನ್ಸರ್ ಬಂದಿದೆ. ಆಟೋ ಎಲ್ಲ ಮಾರಿ ನಾನು ನನ್ನ ಮಗನ ಟ್ರೀಟ್ಮೆಂಟ್ಗೆ ಇಟ್ಟಿದ್ದೀನಿ. ಇವಾಗ ನನ್ನ ತಲೆ ಏನಿಲ್ಲ. ನೀವು ಎಲ್ಲ ಕಲ್ದು ನನ್ನ ಮಗನ ಉಳಿಸಿರಿ, ಟ್ರೀಟ್ಮೆಂಟ್ಗೆ ಸಹಾಯ ಮಾಡಿರಿ. ನಿಮ್ಮ ದೇವ್ರು ಎಲ್ಲ ನಿಮಗೆ ಕೊಡ್ತಾನೆ. ಮತ್ತು ನನ್ನ ಮಗನ ಉಳಿಸಿರಿ. मेरे भाई को ब्लड कैंसर है. हमारे पापा बहुत मेहनत कर रहे हैं इसके लिए. 15 लाख की ज़रूरत है. आप लोगों की कितनी मदद हो सके इतनी मदद कर दीजिए. ನನಗೆ ಇರೋದು ಈ ಒಂದೇ ಗಂಡು ಮಗು. ಈ ನನ್ನ ಮಗು ಪ್ರಾಣ ನಿಮ್ಮ ಕೈಯಲ್ಲಿ ಇದೆ. ಎಲ್ಲರೂ ಒಗ್ಗಟ್ಟಾಗಿ ನನ್ನ ಮಗುಗೆ ಜೀವ ಉಳಿಸಿ ಅಂತ ನಾನು ವಿನಂತಿಸುತ್ತೇನೆ. ಅಸ್ಸಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಇವತ್ತು ನಾನೊಂದು ಎಮರ್ಜೆನ್ಸಿ ಕೇಸಿನಿಂದ ಬೆಲ್ಲಾರಿಯ ಕ್ರೌನ್ ಬಜಾರ್ನಲ್ಲಿದ್ದೇನೆ. ಇಲ್ಲಿರುವಂತಹ 4 ಮಕ್ಕಳ ತಂದೆಯ ಒಂದು ಕಣ್ಣೀರು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾಕಂದರೆ ಇವರಿಗಿರುವಂಥ ಒಂದೇ ಒಂದು ಗಂಡು ಮಗು. ಅಂದರೆ ಆ ಗಂಡು ಮಗುವಿಗೆ ಲುಕೋಮಿಯಾ ಕ್ಯಾನ್ಸರ್ ಎನ್ನುವ ಕಾಯಿಲೆಗೆ ತುತ್ತಾಗಿದ್ದಾನೆ. ಸುಮಾರು 14ರಿಂದ 15 ಲಕ್ಷ ರೂಪಾಯಿ ಬೇಕಂತ ಡಾಕ್ಟರ್ಗಳು ಈಗಾಗಲೇ ಎಸ್ಟಿಮೇಷನನ್ನು ಕೊಟ್ಟಿದ್ದಾರೆ ನಾರಾಯಣ ಹೃದಯಾಲಯ ಹಾಸ್ಪಿಟಲ್ನಿಂದ. ಹಾಗಾಗಿ ಎಷ್ಟು ನಮ್ಮಿಂದ ಸಾಧ್ಯವಾಗ್ತದೋ ಅಷ್ಟು ನಾವು ಈ ಕುಟುಂಬಕ್ಕೆ ನಾವು ಸಹಾಯ ಮಾಡಬೇಕು. ಯಾಕಂದರೆ ದಿನ ಅವರು ಕಣ್ಣೀರಿನಿಂದ ಕೈ ತೊಳಿತಾ ಇದ್ದಾರೆ. ಅಷ್ಟು ಒಂದು ಕಷ್ಟದಲ್ಲಿರುವಂಥ ಕುಟುಂಬ. ಈ ಮನೆಯ ಒಂದು ಪರಿಸ್ಥಿತಿ ನೀವು ನೋಡ್ಬೋದು. ಬರೀ ಒಂದು ಶೀಟ್ ಹಾಕಿ ಒಂದು ರೂಮ್ನಲ್ಲಿ ಇರುವಂಥ ಇಷ್ಟು ದೊಡ್ಡ ಕುಟುಂಬ. ಇವರ ಬಳಿ ಏನೂ ಇಲ್ಲ, ಮನೆ ಮಠ ಯಾವುದಿಲ್ಲ. ಇದ್ದದಂಥ ಆಟೋ ಕೂಡ ಮಾರಿ ಮಗನ ಟ್ರೀಟ್ಮೆಂಟ್ ಇಷ್ಟುವರೆಗೆ ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ಒಂದು ಸಾಧ್ಯವಿಲ್ಲ. ಸೋಷಿಯಲ್ ಮೀಡಿಯಾದ ಮುಂದೆ ಬಂದಿದ್ದಾರೆ. ನೀವು ಖಂಡಿತವಾಗ್ಲೂ ಈ ಕುಟುಂಬವನ್ನು ಕೈ ಹಿಡಿಯೋದು ನಮ್ಮೆಲ್ಲರ ಜವಾಬ್ದಾರಿ. ಇನ್ಶಾಅಲ್ಲಾ ಈ ಕುಟುಂಬಕ್ಕೆ ನಾವು ಸಹಾಯ ಮಾಡೋಣ. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಈ ಮಗನ ಚಿಕಿತ್ಸೆಗೆ ನಾವು ಕೈ ಜೋಡಿಸೋಣ.